ದಾವಣಗೆರೆಯಲ್ಲಿ ಭದ್ರಾ ನೀರಿಗಾಗಿ ಕೈ ಕಮಲ ನಡುವೆ ಹೈ ಡ್ರಾಮಾ ಆಗ್ಬಿಟ್ಟಿದೆ. ಭದ್ರಾ ಬಲದಂಡೆಯ ನಾಲೆ ನೀರನ್ನ ತರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರಿ ಹೈ ಡ್ರಾಮಾ ನಡೆದಿದೆ. ಬಿಜೆಪಿ ಹಾಗೂ ಭಾರತ ರೈತ ಒಕ್ಕೂಟದಿಂದ ದಾವಣಗೆರೆಯನ್ನ ಬಂದ್ ಮಾಡಲಾಗಿದೆ. ಬಿಜೆಪಿ ಪ್ರತಿಭಟನೆಯನ್ನ ವಿರೋಧಿಸಿ ಕಾಂಗ್ರೆಸ್ನಿಂದಲೂ ಕೂಡ ಪ್ರತಿಭಟನೆ ಆಗಿದೆ. ನಗರದ ಜಯದೇವ ಸರ್ಕಲ್ ಬಳಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಪ್ರತಿಭಟನೆ ನಡೆಸುತ್ತಿದ್ದಂತ ಬಿಜೆಪಿ ವಿರುದ್ಧ ಧಿಕ್ಕಾರವನ್ನ ಕೂಗಿ ಪ್ರತಿಭಟನೆ ಮಾಡಲಾಗಿತ್ತು. ಪ್ರತಿಭಟನೆ ವೇಳೆ ಬಿಜೆಪಿ ಕಚೇರಿ ಮುತ್ತಿಗೆಗೂ ಕೂಡ ಯತ್ನ ನಡೆಯಿತು. ಪೊಲೀಸ್ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಬಹಳ ದೊಡ್ಡ ಮಟ್ಟದ ಜಟಾಪಟಿ ಕೂಡ ಆಯಿತು. ಹಲವು ಕಾಂಗ್ರೆಸ್ ಮುಖಂಡರನ್ನ ಈ ಸಂದರ್ಭದಲ್ಲಿ ವಶಕ್ಕೆ ಪಡೆದಿದ್ದಾರೆ. ಸದ್ಯ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಬಹಳ ಪ್ರಮುಖವಾಗಿ ಕೈ ಕಮಲದ ನಡುವೆನೆ ಒಂದಿಷ್ಟು ಕಾಳಗದ ರೀತಿಯಾಗಿ ಕಾರಣ ಆಯಿತು. ಆ ಸಂದರ್ಭದಲ್ಲಿ ಭದ್ರಾ ನೀರಿಗಾಗಿ ಈ ಪ್ರತಿಭಟನೆ ಆಗ್ತಿತ್ತು. ಆ ಸಂದರ್ಭದಲ್ಲಿ ಯಾವಾಗ ಬಿಜೆಪಿ ಪ್ರತಿಭಟನೆ ಮಾಡ್ತಿತ್ತು, ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಮುಖಂಡರು ಕೂಡ ಅಲ್ಲಿ ಬರ್ತಾರೆ, ಅವರು ಕೂಡ ಪ್ರತಿಭಟನೆಗೆ ಹೋಗ್ತಾರೆ. ಒಂದು ರೀತಿ ಜಟಾಪಟಿ ಕಾರಣ ಆಗುತ್ತೆ. ಪೊಲೀಸರು ಕೂಡ ಆ ಸಿಚುವೇಶನ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಹರಸಾಹಸವನ್ನ ಪಡ್ತಿದ್ರು. ಯಾವಾಗ ಈ ಜಟಾಪಟಿ ತಾರಕಕ್ಕೆ ಏರ್ತಾನೆ ಹೋಯ್ತು, ಆಗ ಕಾಂಗ್ರೆಸ್ ಮುಖಂಡರನ್ನ ಕೂಡ ವಶಕ್ಕೆ ಪಡಿತಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ದಾವಣಗೆರೆಯ ಪ್ರತಿನಿಧಿ ಮಲ್ಲಿಕಾರ್ಜುನ್. ಫೋನ್ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್, ಬಿಜೆಪಿ ಪ್ರತಿಭಟನೆ ಮಾಡೋದಕ್ಕೆ ಏನು ಕಾರಣ? ಅದಾದ್ಮೇಲೆ ಈ ಪ್ರತಿಭಟನೆ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಜಟಾಪಟಿ ಹೇಗಾಯ್ತು? ಸದ್ಯ ಅಲ್ಲಿನ ಪ್ರತಿಭಟನೆ ಮತ್ತು ಬಂದಿನ ಬಿಸಿ ಹೇಗಿದೆ ಅಂತ? ಅಖಿಲೇಶ್, ಏನಂತಂದ್ರೆ ಭದ್ರಾ ಬಲದಂಡೆ ನಾಲೆಯಲ್ಲಿ ಭದ್ರಾ ನಾಲೆಯನ್ನು ಕೊರೆದುಬಿಟ್ಟು ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ಮತ್ತು ಅಜ್ಜಂಪುರ ಭಾಗದಲ್ಲಿ ಮತ್ತು ಚಿತ್ರದುರ್ಗದ ಹೊಸದುರ್ಗ ಭಾಗಕ್ಕೆ ಸರ್ಕಾರ ನೀರನ್ನು ಕೊಡುವಂತ ಒಂದು ಯೋಜನೆ ಹಾಕೊಂಡಿದೆ. ಅಂದ್ರೆ ಭದ್ರಾ ಬಲದಂಡೆ ನೀರೇನಿದೆ ಅದು ದಾವಣಗೆರೆಗೆ ಬರ್ತಕ್ಕಂತ ನೀರು. ಅಂದ್ರೆ ಈ ಭಾಗದ ರೈತರಿಗೆ ಲಕ್ಷಾಂತರ ಹೆಕ್ಟೇರ್ ಪ್ರದೇಶಕ್ಕೆ ನೀರು ಉಣಿಸುವಂತ ಒಂದು ನಾಲೆ ಅದು. ಸೊ ಆ ಒಂದು ನಾಲೆಗೆ ಏನೋ ಇಲ್ಲಿನ ರೈತರಿಗೆ ಅನ್ಯಾಯ ಮಾಡಿಬಿಟ್ಟು ಆ ಭಾಗದ ಜನರಿಗೆ ನೀರನ್ನು ಕೊಡುವ ಒಂದು ಉದ್ದೇಶ ಏನಿದೆ ಅದು ತುಂಬಾನೇ ವಿರುದ್ಧವಾಗಿರ್ತಕ್ಕಂಥದ್ದು. ಮತ್ತೆ ಈ ಭಾಗದ ಜನರಿಗೆ ಅನ್ಯಾಯ ಮಾಡುವಂತ ಕೆಲಸ ಅನ್ನುವಂತ ಒಂದು ಆರೋಪವನ್ನ ಮುಂದಿಟ್ಕೊಂಡು ಬಿಜೆಪಿಯವರು ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ರು. ಪ್ರತಿಭಟನೆಯ ಜೊತೆಗೆ ದಾವಣಗೆರೆಯನ್ನ ಬಂದ್ ಮಾಡಿರ್ತಕ್ಕಂಥದ್ದು. ಸಂಪೂರ್ಣವಾಗಿ ದಾವಣಗೆರೆಯನ್ನ ಬಂದ್ ಮಾಡ್ಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ರೇಣುಕಾಚಾರ್ಯ ಅವರ ಒಂದು ಮುಂದಾಳತ್ವವನ್ನು ವಹಿಸ್ತಾರೆ. ಇದಾದ ನಂತರದಲ್ಲಿ ಇವರ ವಿರುದ್ಧವಾಗಿ ಕಾಂಗ್ರೆಸ್ ಅವರ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಳ್ತಕ್ಕಂಥ ವಿಚಾರ. ಯಾಕಂತಂದ್ರೆ ಏನು ಭದ್ರಾ ಬಲದಂಡೆ ನಾಲೆ ಏನಿದೆ, ಬಲದಂಡೆ ನಾಲೆಗೆ ಈ ಒಂದು ಕಾರ್ಯ ಏನಿದೆ ಅಂದ್ರೆ ಈ ಬಲದಂಡೆ ನಾಲೆಯ ಸೀಳಿಬಿಟ್ಟು ಹೊಸದುರ್ಗ ಮತ್ತೆ ಚಿಕ್ಕಮಗಳೂರು ಭಾಗದ ಜನರಿಗೆ ನೀರನ್ನು ಕೊಡುವಂತ ಒಂದು ಯೋಜನೆ ಏನಿದೆ ಅದು ಬಿಜೆಪಿ ಅಧಿಕಾರ ಇದ್ದಂತ ಸಂದರ್ಭದಲ್ಲಿ ಅನ್ನೋ ಮಾತು. ಅಂದ್ರೆ ಬಸವರಾಜ ಬೊಮ್ಮಾಯಿ ಅವರು ಏನಿದ್ರೆ ಅವರೊಂದು ಅಧಿಕಾರ ಅವಧಿಯಲ್ಲಿ ಇದ್ದಂತಹ ಒಂದು ಇದು ಕಾರ್ಯ. ಆದ್ರೆ ಆ ಕಾರ್ಯವನ್ನ ಬಿಜೆಪಿ ಅವರು ಕಾಂಗ್ರೆಸ್ ತಲೆ ಮೇಲೆ ಹಾಕುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ. ಸೊ ಇದು ಸಂಪೂರ್ಣವಾಗಿ ಏನು ಕೆಲಸಕ್ಕೆ ಬಾರದ ಒಂದು ವಿಚಾರ. ಸೊ ಈ ಏನಾದ್ರು ಪ್ರತಿಭಟನೆ ಮಾಡದಿದ್ರೆ ಇಂದಿನ ಬಸವರಾಜ ಬೊಮ್ಮಾಯಿ ಅವರ ವಿರುದ್ಧವಾಗಿ ಪ್ರತಿಭಟನೆ ಮಾಡಲಿ. ಆದ್ರೆ ಈಗಿನ ಕಾಂಗ್ರೆಸ್ ಸರ್ಕಾರ ಏನಿದೆ ಈ ಸಂಪೂರ್ಣವಾಗಿ ಜನರಿಗೆ ಅನುಕೂಲ ಮಾಡುವಂತ ಒಂದು ಕೆಲಸವನ್ನ ಮತ್ತೆ ಜನರಿಗೆ ನೀರನ್ನ ಕೊಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದೆ. ಸೊ ಇವರ ಒಂದು ಪ್ರತಿಭಟನೆ ಏನಿದೆ ಸಂಪೂರ್ಣವಾಗಿ ದಿಕ್ಕು ತಪ್ಪಿಸುವಂತ ಒಂದು ಕೆಲಸವಾಗಿದ್ದು ಈ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಅವರು ಕೂಡ ಜಯದೇವ ಸರ್ಕಲ್ ನಲ್ಲಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾರೆ. ಇದೇ ಸಂದರ್ಭದಲ್ಲಿ ಬಂದಂತಹ ರೇಣುಕಾಚಾರ್ಯ ಮತ್ತು ಅವರ ಒಂದು ಟೀಮ್ ಏನಿದೆ ಜಯದೇವ ಸರ್ಕಲ್ ನಲ್ಲಿ ಕಾಂಗ್ರೆಸ್ ವಿರುದ್ಧವಾಗಿ ಧಿಕ್ಕಾರವನ್ನು ಕೂಗ್ತಿದ್ರೆ, ಅದೇ ರೀತಿಯಾಗಿ ಕಾಂಗ್ರೆಸ್ ಅವರು ಬಿಜೆಪಿ ವಿರುದ್ಧವಾಗಿ ಧಿಕ್ಕಾರವನ್ನು ಕೂಗ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇಲ್ಲಿ ಏನಾಗ್ತಿದೆ ಅಂತಂದ್ರೆ ನೀರಿನ ವಿಚಾರವನ್ನ ಮುಂದಿಟ್ಕೊಂಡು
ಇಟ್ಕೊಂಡು ಎರಡೂ ಪಕ್ಷದವರು ಒಂದು ರಾಜಕೀಯ ಮಾಡ್ತಕ್ಕಂಥ ಕೆಲಸ. ಅಂದ್ರೆ ಈ ಕಡೆಗೆ ರೈತರಿಗೆ ನೀರನ್ನ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದ್ರೆ ಇವರು ತಮ್ಮ ತಮ್ಮ ಒಂದು ಬೆಳೆಯನ್ನ ಬೇಯಿಸ್ಕೊಳ್ಳಿಕ್ಕೆ ಮುಂದಾಗುವಂತಹ ಒಂದು ವಿಚಾರ ಏನಿದೆ ಸಂಪೂರ್ಣವಾಗಿ ಏನು ಜನರ ಒಂದು ವಿರೋಧವನ್ನು ಮಾಡ್ತಕ್ಕಂಥದ್ದು. ಅಂದ್ರೆ ಯಾರೇ ಪಕ್ಷದಲ್ಲಿರಲಿ ಅಥವಾ ಯಾವುದೇ ಪಕ್ಷ ಇರಲಿ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು, ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು. ಆದ್ರೆ ರೈತರ ಒಂದು ಈ ನೀರಿನ ವಿಚಾರವನ್ನ ಮುಂದಿಟ್ಕೊಂಡ್ಬಿಟ್ಟು ಇವರು ರಾಜಕೀಯ ಪಕ್ಷದವರು ತಮ್ಮ ತಮ್ಮ ಬೆಳೆಯನ್ನು ಬೇಯಿಸ್ಕೊಳ್ಳಿಕ್ಕೆ ಮುಂದಾಗಿದ್ದಾರೆ ಅನ್ನುವಂತ ಒಂದು ಆರೋಪ ಕೂಡ ಕೇಳಿ ಬರ್ತದೆ. ಒಟ್ಟಾರೆಯಾಗಿ ಈ ಕಾಂಗ್ರೆಸ್ ಅವರು ಕೂಡ ಒಂದು ಪ್ರತಿಭಟನೆಯನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಬಂದಂತಹ ಪೊಲೀಸರು ಕೂಡ ಅವರನ್ನ ಬಂಧಿಸುವಂತ ಕೆಲಸವನ್ನು ಮಾಡ್ತಾರೆ. ಯಾಕಂತಂದ್ರೆ ಕಾಂಗ್ರೆಸ್ ಅವರು ಬಿಜೆಪಿ ಕಚೇರಿಗೆ ಮುತ್ತಿ ಹಾಕುವಂತ ಕೆಲಸವನ್ನು ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಬಂದಂತಹ ಪೊಲೀಸರು ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮುಖಂಡರನ್ನು ಕೂಡ ಏನು ಬಂಧಿಸಿ ಅವರಿಗೆ ಡಿಆರ್ ಗ್ರೌಂಡ್ಗೆ ಕರ್ಕೊಂಡು ಹೋಗಿರ್ತಕ್ಕಂಥದ್ದು. ಅಖಿಲೇಶ್, ಧನ್ಯವಾದಗಳು ಮಲ್ಲಿಕಾರ್ಜುನ್ ತಮ್ಮೆಲ್ಲ ಮಾಹಿತಿಗೆ.